ವರ್ಷ ಕರಿಯರ್ ಕೌನ್ಸಿಲಿಂಗ್ PUC ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಎಲ್ಲಾ ಕಾಲೇಜಸ್ ಅಲ್ಲಿ ಆತರ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ. ನಾವು ಕೆಲವಷ್ಟು ಮಕ್ಕಳನ್ನ ನಾವು ಪಾರ್ಟಿಸಿಪೇಟ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಗ್ರೂಪ್ ಆಗಿ ಮಾಡ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ನಾವು ಪೂರ್ತಿಯಾಗಿ ಪರ್ಸನಲ್ ಆಗಿ ಅನಲೈಸ್ ಮಾಡಿದ್ರೆ ಆ ಮಕ್ಕಳು ಇಂಟ್ರೆಸ್ಟೆಡ್ ಎದರಲ್ಲಿದ್ದಾರೆ ಗೊತ್ತಾಗಿ ನಾವು ಆ ಮಕ್ಕಳಿಗೆ ಅದರಲ್ಲಿ ನಾವು ಏನಂದ್ರೆ ಟ್ರೈನ್ ಅಪ್ ಮಾಡ್ಬೋದು ಅಂತ ನಾನು ಅನ್ಸಿಕೆ. ಎಜುಕೇಶನ್ ಲೋನ್ ಅನ್ನ ಬಿಟ್ಟು ಶಿಕ್ಷಣವನ್ನ ಕಲೀಲಿಕ್ಕೆ ಯಾಕಂದ್ರೆ ಆರ್ಥಿಕ ಬಹಳ ಸಪೋರ್ಟಿವ್ ಆಗಿ ಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಮಕ್ಕಳ ಹತ್ರ ಟ್ಯಾಲೆಂಟ್ ಇರ್ತದೆ, ಅವರ ಆ ಟ್ಯಾಲೆಂಟ್ಗೆ ತಕ್ಕ ಹಾಗೆ ಆರ್ಥಿಕ ಸಪೋರ್ಟ್ ಇರೋದಿಲ್ಲ. ಹಾಗಾಗಿ ಎಜುಕೇಶನ್ ಲೋನ್ ಒಂದು ಬಿಟ್ಟು ಬೇರೆ ಏನಾದರೂ ಅವಕಾಶಗಳಿದ್ರೆ ಎಲ್ರಿಗೂ ತಿಳಿಸ್ಕೊಡ್ಬೇಕಂತ ನಾನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೇಳ್ತಾ ಇದ್ದೇನೆ. ಗ್ರಾಮೀಣ ವಿಭಾಗದ ಹೇಳ್ತಾ ಇದ್ರೆ ಈಗ ಎಕ್ಸಾಂಪಲ್ ಈಗ ನಮ್ಮ ಇದ್ರೊಳಗೆ ತಗೊಂಡ್ರೆ ನಮ್ಮ ಕಂಪ್ನಿ ಒಳಗೆ 12,000 ಡ್ರೈವರ್ಸ್ ಅದ. 12,000 ಡ್ರೈವರ್ಸ್. ಈಗ ಇವತ್ತೇನು ನಾವು ಚಾಲೆಂಜ್ ಫೇಸ್ ಮಾಡತ್ತೀವಿ ಅಂತಂದ್ರೆ ಈಗ ಯಾರು ಡ್ರೈವರ್ ಮಗ ನೆಕ್ಸ್ಟ್ ಡ್ರೈವರ್ ಆಗಕ್ಕೆ ರೆಡಿ ಇಲ್ಲ ಅಂದ್ರೆ ಇಟ್ ಈಸ್ ಅ ಬರ್ನಿಂಗ್ ಇಶ್ಯೂ. ಬಟ್ ಈಗ ನಮ್ಮ ಇದ್ರೊಳಗನ ಒಂದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಬೆಂಗಳೂರು ಟು ಅಹಮದಾಬಾದ್ ಬಸ್ ನಮ್ದು ಇನ್ನು ರನ್ ಮಾಡ್ತೀವಿ. ಬೆಂಗಳೂರು ಟು ಅಹಮದಾಬಾದ್ 25 ತಾಸು 25 ಅವರ್ ಶೆಡ್ಯೂಲ್. ಒಬ್ಬ ಬಸ್ ಡ್ರೈವರ್ ಹಿ ಅರ್ನ್ಸ್ ಬಿಟ್ವೀನ್ 75,000 1 ಲಕ್ಷ ರೂಪಾಯಿ ಗಳಿಸ್ತಾನೆ. ನಮ್ಮ ಕಡೆಯಿಂದ ಏನು ಒಂದು ಅವರಿಗೆ ಒಂದು ಕಂಫರ್ಟ್ ಆಗಿರಾಕ ಅಥವಾ ಒಂದು ಅವ್ರ ಒಂದು ಮುಂದೆ ಅವ್ರ ಮಕ್ಕಳಿಗೆ ನೋಡ್ಕೊಳಕ ಅಂದ್ರೆ ಈ ಒಂದು ಸ್ಯಾಲರಿ ಸ್ಕೇಲ್ ಇವನ್ ಈ ಟೈಪ್ ಇದ್ರೊಳಗೂ ನಿಮಗೆ ಸರ್ಕಾರದೊಳಗೂ ಸಿಗಂಗಿಲ್ಲ. ಪ್ರತಿಭಾವಂತ ಉತ್ತಮ ವಿದ್ಯಾರ್ಥಿಗಳು ಅಕಸ್ಮಾತ್ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅವ್ರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಕಷ್ಟ ಆಗುವಂತ ಸ್ಥಿತಿ ಇದ್ರೆ, ನಾನು ಕಳೆದ 30 ವರ್ಷದಲ್ಲಿ ಇಲ್ಲಿ ಲಮಾನಯ್ಯವರು ಇದ್ದಾರೆ ಗೊತ್ತಿದೆ. ಈ ಸುತ್ತಮುತ್ತಲಿನ ಎಲ್ಲ ಅದು ಕಾಮಡೋಳಿ ಇರ್ಬೋದು, ಸಂಶಿ ಇರ್ಬೋದು, ಕುಂದಗೋಳು ಇರ್ಬೋದು, ಎಲ್ಲ ಗ್ರಾಮೀಣ ಭಾಗದಲ್ಲಿ ಇರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅದು ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ನನಗೆ ನೆನಪಿರುವ ಮಟ್ಟ ಕನಿಷ್ಠ ಒಂದು 50ರಿಂದ 60 ಮಂದಿಗೆ ವಿದ್ಯಾಭ್ಯಾಸ ನಾನು ಮಾಡಿಸಿದ್ದೀನಿ, ಮಾಡಿಸ್ತಾನೆ ಇದ್ದೀನಿ. ಅದೇ ಥರ ಆದರೆ ಇದರಲ್ಲಿ ಏನಾಗ್ತದೆ, ಕೆಲವು ಸಮಯದಲ್ಲಿ ಇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರ್ಥಿಕ ನೆರವು ಇದ್ದವರು ಸಹಿತ ಅದನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಅಲ್ಲಿ ಇರುವಂಥ ಒಂದು ಸಂಘ ಸಂಸ್ಥೆಗಳು, NGO ಸಂಸ್ಥೆಗಳಿದ್ದಾವೆ. ಅದು ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು, ಅಥವಾ MLA ಇರ್ಬೋದು, ಆ ಊರಿನ ಅಧ್ಯಕ್ಷರು ಇರ್ಬೋದು, ಇಂಥವ್ರು ಯಾರ ಕಡೆಯಿಂದ ಒಂದು ನೀವು ಪತ್ರ ಬರ್ಸ್ಕೊಂಡು ಬಂದರೆ ಖಂಡಿತವಾಗಿ ನಾನು ಆರ್ಥಿಕ ನೆರವು ನೀಡುವಂಥ. PUC ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳಿರ್ಬೋದು, ITI ಕೋರ್ಸ್ಗಳಿರ್ಬೋದು, ಅದರದ್ದು ಒಂದು ಲಿಸ್ಟ್ ಔಟನ್ನು ಮಾಡಿದರೆ ಸುಸೈಡ್ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಎಲ್ಲ PUC ನಂತರ ಬರ್ತಕ್ಕಂಥ ಕೋರ್ಸ್ಗಳದ್ದು ಒಂದು ಲಿಸ್ಟ್ ಔಟ್ ಮಾಡಿ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಒಂದು ಕಾರ್ಯ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಡಿಗ್ರಿ ಸರ್ಟಿಫಿಕೇಟ್ ಒಂದಿದ್ರೆ ಸಾಕು. ಸ್ಕಿಲ್ಸ್ ಅಂದ್ರೆ ಏನು, ಆ ಸ್ಕಿಲ್ಸ್ ಬಗ್ಗೆ ಕಾಲೇಜ್ ಒಳಗೆ ಕಲಿಬೋದಾ, ಇನ್ನು ಜನರಲ್ ಕಲಿಬೋದಾ, ಈ ಕನ್ಫ್ಯೂಷನ್ ಹುಡುಗರಲ್ಲಿ ಜಾಸ್ತಿ ಇರೋದ್ಕಿಂತ ಅದಕ್ಕೆ ಸ್ಕಿಲ್ಸ್ ಅಂದ್ರೆ ಏನು, ನಾವು ಡಿಗ್ರಿ ಸರ್ಟಿಫಿಕೇಟ್ ಒಂದ ನಮ್ಗೆ ಇದೋ ಏನು ಸ್ಕಿಲ್ಸು ಬರ್ತಾವೋ ಏನು ಥರ ಹೆಂಗೆ ಕಲಿಯೋದು ಗೊತ್ತಾಗತ್ತಿಲ್ಲ. BCom ಮುಗಿದಿಂದ ನೀವು MCom ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. BCom ಮುಗಿದ ಕೂಡಲೇ ನೀವು ಜೊತೆಯಲ್ಲೇ ಟ್ಯಾಲಿ ಕೋರ್ಸ್ ಮಾಡ್ರಿ. ಇನ್ನೂ ಅಕೌಂಟಿಂಗ್, SAP, ESP ಭಾಳ ಪ್ಯಾಕೇಜಸ್ ಇದ್ದಾವೆ, ಅವನು ನೀವು ಕಲೀರಿ. ಜೊತೆಯಲ್ಲಿ ನೀವು ಅಕಸ್ಮಾತ್ ನೀವು BCom ಸೆಕೆಂಡ್ ಇಯರ್ ಮುಗಿದಿದ್ದಾನು ಸಹಿತ ನಿಮಗೆ ಕೆಲಸ ಸಿಗುವಂಥ ಒಂದು ಪರಿಸ್ಥಿತಿ ಇವತ್ತು ಸಮಾಜದಲ್ಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಬಂದಂತಹ ಎಲ್ಲ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸೌಂಡ್ ಸಿಸ್ಟಮ್ನವರು, ಆಮೇಲೆ ವಿಡಿಯೋಗ್ರಾಫರ್ ಅವರು ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಪಾತ್ರವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸಿ